ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಿ ಲೂಟರಿಂಗ್ ಕನ್ನಡ. ಗೈಸ್ ಏನಂದರೆ ಇಲ್ಲಿ ಸೈಡಲ್ಲಿ ಪೇಮೆಂಟ್ ಪ್ರೂಫ್ ಅನ್ನು ನೋಡ್ಕೋದು, ವ್ಯಾಲೆಟಲ್ಲಿ ಎಷ್ಟು ಅಮೌಂಟ್ ಐತೆ ಸೊ ಟೈಪ್ ಮಾಡಿಬಿಟ್ಟು ಸಕ್ಸಸ್ಫುಲ್ ಆಗಿ ವಿತ್ಡ್ರಾ ಅನ್ನೋದು ಮಾಡ್ತೀನಿ ನೋಡ್ಕೋದು. ಅದು ಕೂಡ ಸಕ್ಸಸ್ಫುಲ್ ಆಗಿ ರಿಸೀವ್ ಅನ್ನೋದಾಗಿದೆ. ಸೊ ಯಾವ ರೀತಿ ಬಂತು ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ನಾನು ಲೇಟಾಗಿ ಗೈಸ್ ನಡೀರಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಾನು 2 ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮುಖಾಂತರ ಒಂದು ಅಪ್ಲಿಕೇಶನ್ ಐತೆ, ಆ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಮನಿ ಯಾವ ರೀತಿ ಅರ್ನಿಂಗ್ ಮಾಡೋದಂತ ಸೊ ವಿಡಿಯೋ ಮಾಡಿದ್ದೆ. ಸೊ ನೀವೇನು ಮಾಡ್ತೀವಿ ಅಂದರೆ ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ. ಆ ವಿಡಿಯೋದು ಜಸ್ಟ್ ಏನೂ ಇಲ್ಲ, ಲಿಂಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಫಸ್ಟ್ ಆ ವಿಡಿಯೋ ನೋಡಿಬಿಟ್ಟು ಮತ್ತೆ ಬಂದುಬಿಟ್ಟು ಈ ವಿಡಿಯೋ ನೋಡಿ. ನೀವೇನಾದರೂ ಆ ವಿಡಿಯೋ ನೋಡಿದರೆ ಏನು ಮಾಡ್ತೀವಿ ಅಂದರೆ ಈ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡಿ. ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲೊಂದು ತಮ್ನಲ್ಲಿ ಹಾಕ್ತಿದ್ದೀನಿ. ಫಸ್ಟ್ ಈ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಈ ವಿಡಿಯೋ ನೋಡಿಬಿಟ್ಟು ಬರ್ರಿ, ಅದಾದಮೇಲೆ ಈ ವಿಡಿಯೋ ನೋಡಿ. ಆವಾಗ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಅರ್ಥ ಅನ್ನೋದಾಗುತ್ತೆ. ಓಕೆನಾ? ಓಕೆ ಗೈಸ್, ಒಂದು ಎಕ್ಸ್ಟ್ರಾ ಪೇ ಅಪ್ಲಿಕೇಶನ್ ಅಂತ ಇತ್ತು. ಆ ಅಪ್ಲಿಕೇಶನಲ್ಲಿ ಯಾವ ರೀತಿ ಅರ್ನಿಂಗ್ ಮಾಡೋದು ಆ್ಯಂಡ್ ಯಾವ ರೀತಿ ರೆಫರ್ ಮಾಡೋದು ಆ್ಯಂಡ್ ವಿತ್ಡ್ರಾ ಮಾಡಿ ಲೈವಲ್ಲೇ ತೋರಿಸಿದ್ದೆ ನಿಮಗೆ. ಸ್ಟಾರ್ಟಿಂಗಲ್ಲೇ ಪ್ರೂಫ್ ಕೂಡ ತೋರಿಸಿದ್ದೀನಿ. ಆ ವಿಡಿಯೋ ಫಸ್ಟ್ ನೋಡಿಬಿಟ್ಟು ಬಂದರೆ ನಿಮಗೆ ಇಲ್ಲಿ ಫುಲ್ ಡೀಟೇಲಾಗಿ ಅರ್ಥ ಅನ್ನೋದಾಗುತ್ತೆ. ಸೊ ಏನಪ್ಪ ಅಂದರೆ ಆ ವಿಡಿಯೋ ಆ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಥರ ವರ್ಕ್ ಅನ್ನೋದಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಗೈಸ್, ಈ ಎಕ್ಸ್ಟ್ರಾ ಪೇ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಅಂತ ಒಂದು ಅಪ್ಲಿಕೇಶನ್ ಐತಲ್ವಾ, ಆನ್ಲೈನಲ್ಲಿ ಶಾಪಿಂಗ್ ಅನ್ನೋದು ಮಾಡ್ಬೋದು. ಸೊ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬೇರೆಯವರು ಶಾಪಿಂಗ್ ಅನ್ನೋದು ಮಾಡ್ತಾರೆ. ಅವ್ರು ಶಾಪಿಂಗ್ ಮಾಡ್ತಾರಲ್ಲ, ಅದರಲ್ಲಿ ಅಷ್ಟೋ ಇಷ್ಟೋ ಕಮಿಷನ್ ನಮಗೆ ಸಿಗುತ್ತೆ, ಈ ಎಕ್ಸ್ಟ್ರಾ ಪೇಯಲ್ಲಿ ಆ್ಯಡ್ ಆಗುತ್ತೆ. ಇದರಿಂದ ನಾವು ಬ್ಯಾಂಕ್ ಅಕೌಂಟ್ಗೆ ಸಕ್ಸಸ್ಫುಲ್ಲಾಗಿ ಟ್ರಾನ್ಸ್ಫರ್ ಅನ್ನೋದು ಮಾಡ್ಬೋದು. ಓಕೆನಾ? ಸೊ ಇವಾಗ ಅದು ಯಾವ ರೀತಿ ವರ್ಕ್ ಆಗುತ್ತೆ ಎಲ್ಲ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋ ನೋಡಿಬಿಟ್ಟು ಇಲ್ಲಿ ಬಂದು ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಅನ್ನೋದು ಮಾಡಿ. ಓಕೆ ಗೈಸ್, ಇವತ್ತು ಬಂದುಬಿಟ್ಟು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ಒಂದು ಟ್ರಿಕ್ ಐತೆ. ಆ ಟ್ರಿಕ್ ವರ್ಕ್ ಆದರೆ ನೀವು ಮಂತ್ಲಿ ಒಂದು 10 to 20K ಆರಾಮಾಗಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಟ್ರಿಕ್ ಏನಪ್ಪ ಅಂದರೆ ನೀವೇನಾದರೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ ಇಲ್ಲಾಂದರೆ ಯೂಟ್ಯೂಬ್ ಕ್ರಿಯೇಟರ್ ಇದ್ದರೆ, ಸಮ್ ಪೀಪಲ್ಸ್ ಆಲ್ರೆಡಿ ಫಾಲೋ ಮಾಡಿರಬೇಕು ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿದರೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಇನ್ಸ್ಟಾಗ್ರಾಮ್ ಐತಲ್ಲ, ಇನ್ಸ್ಟಾಗ್ರಾಮಲ್ಲಿ ಒಂದು 5K ಇಲ್ಲಾಂದರೆ 10K ಫಾಲೋವರ್ಸ್ ಇದ್ದರೆ ಸೊ ನಿಮಗೆ ಇದರಲ್ಲಿ ಆರಾಮಾಗಿ 10 to 30K ಅವ್ರಿಗೂ. ಗೈಸ್ ನೀವೇನು ಮಾಡಬೇಕಂದ್ರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಬೇಕು. ಆ ಪ್ರಾಡಕ್ಟ್ ಲಿಂಕ್ನ ನೀವೇನು ಮಾಡಬೇಕು, ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಲಿಂಕ್ ಯಾವ ರೀತಿ ಜನ್ರೇಟ್ ಮಾಡೋದಂತ. ಆ ಲಿಂಕ್ನ ನೀವೇನು ಮಾಡಬೇಕಂದ್ರೆ ಈ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತಿರೋ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ಮಾಡ್ತಿರಲ್ಲ ವೀಡಿಯೋ ಬಯೋದಲ್ಲಿ ಹಾಕಬೇಕು. ನಿಮ್ಮ ಆಡಿಯನ್ಸ್ಗೆ ಏನಾದರೂ ಆ ಪ್ರಾಡಕ್ಟ್ ಚೆನ್ನಾಗಿದ್ದು ಅವರೇನಾದರೂ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡ್ರೆ ನಿಮ್ಮ ಲಿಂಕ್ ಬಯೋಲ್ಲಿ ಹಾಕಿರ್ತಿರೋ ಲಿಂಕು, ಆ ಲಿಂಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಿಮ್ಮ ಆ ಪ್ರಾಡಕ್ಟ್ನ ಪರ್ಚೇಸ್ ಅನ್ನೋದು ಮಾಡ್ತಾರೆ. ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರಲ್ವ, ಆವಾಗ ನಿಮಗೆ ಅಷ್ಟೋ ಕಮಿಷನ್ ಅನ್ನೋದು ಜನ್ರೇಟ್ ಆಗುತ್ತೆ. ಎಲ್ಲಿಂದ? ಇದು ಎಕ್ಸ್ಟ್ರಾ ಪೇ ಅಪ್ಲಿಕೇಶನ್ ಐತಲ್ಲ, ಆ ಎಕ್ಸ್ಟ್ರಾ ಪೇ ಅಪ್ಲಿಕೇಶನಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಆಗುತ್ತೆ. ಸೊ ಓಕೆನಾ? ಅದು ಯಾವ ರೀತಿ ಮಾಡೋದು? ಓಕೆ ಗೈಸ್, ಫಾರ್ ಎಕ್ಸಾಂಪಲ್ ಈ ಮೈಕ್ ಐತಲ್ಲ ನನ್ನ ಹತ್ರ, ಇದು ವೈರ್ಲೆಸ್ ಮೈಕ್ ಐತೆ. ಸೊ ಇವಾಗ ನಾನು ನಿಮಗೆ ಇವಾಗ ನನ್ನ ಸ್ಟೈಲಲ್ಲಿ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ನಿಮ್ಮ ಸ್ಟೈಲಲ್ಲಿ ನೀವು ಯಾವ ರೀತಿ ವೀಡಿಯೋ ಮಾಡಬೇಕಂತ ನಿಮ್ಗೆ ಅರ್ಥ ಆಗಬೇಕಲ್ಲ. ಅದಕ್ಕೆ ಫಾರ್ ಎಕ್ಸಾಂಪಲ್ ಆಗಿ ನನ್ನ ಸ್ಟೈಲಲ್ಲಿ ನಾನು ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡೋದಂತ ಹೇಳ್ಕೊಡ್ತೀನಿ. ಹೇಗೆ ನೀವೇನಾದರೂ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದೀರಾ, ಹಾಗಾದರೆ ನೀವು ಯಾವ ಮೈಕ್ ಚೆನ್ನಾಗಿರುತ್ತಂತ ರಿಸರ್ಚ್ ಮಾಡ್ತಿದ್ದೀರಾ. ಸೊ ಇವಾಗ ಇದು ನನ್ನ ಕೈಯಲ್ಲಿ ಐತಲ್ಲ, ನಾನು ಇವಾಗ ಮಾತಾಡ್ತಿರೋದು ಇದರಲ್ಲೇ ರೆಕಾರ್ಡ್ ಆಗ್ತಿದೆ. ಸೊ ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಐತೆ ನೀವೇ ನೋಡ್ಕೋದು. ಸೊ ಇದು ಜಸ್ಟ್ ಏನೂ ಇಲ್ಲ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಲಿಂಕ್ ಅನ್ನೋದು ಬಯೋಲ್ಲಿ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಬೇಕಂದರೆ ಪರ್ಚೇಸ್ ಅನ್ನೋದು ಮಾಡ್ಕೊಳ್ಳಿ. ಸೊ ನೀವು ಜಸ್ಟ್ 30 ಮಿನಿಟ್ಸ್ನ ಚಾರ್ಜ್ ಮಾಡಿದ್ರೆ ಈ ಮೈಕ್ನ ನಿಮಗೆ 5 to 7 ಡೇಸ್ ಆರಾಮಾಗಿ ವರ್ಕ್ ಅನ್ನೋದಾಗುತ್ತೆ. ಸೊ ನಿಮಗೇನಾದರೂ ವೈರ್ಲೆಸ್ ಬಡ್ಜೆಟ್ ಫ್ರೀಲಿ ಬಡ್ಜೆಟ್ ಕಮ್ಮಿ ಇದ್ದು ವೈರ್ಲೆಸ್ ಮೈಕ್ ಏನಾದರೂ ಬೇಕಂದರೆ ಇದು ನಿಮಗೆ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಯಾಕಂದರೆ ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಐತೆ ನೋಡ್ಬೋದು, ಮತ್ತು ನಮ್ಮ ಸುತ್ತೂರ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಜಾಸ್ತಿ ಬರ್ತಿರುತ್ತಲ್ಲ ಅವೆಲ್ಲ ಇದು ರೆಡ್ಯೂಸ್ ಅನ್ನೋದು ಮಾಡಿಬಿಟ್ಟು ನೀವು ಮಾತಾಡ್ತಿರೋ ಜಸ್ಟ್ ನೀವು ಮಾತಾಡೋದೇ ಕ್ಯಾಪ್ಚರ್ ಅನ್ನೋದು ಮಾಡಿಬಿಟ್ಟು ನಿಮಗೆ ಔಟ್ಪುಟ್ ಅನ್ನೋದು ಕೊಡುತ್ತೆ. ಇವಾಗ ನಾನು ಮಾತಾಡ್ತಿದ್ದೀನಲ್ವ, ಇವಾಗ ನಿಮ್ಗೆ ಯಾವ ರೀತಿ ಬರ್ತೈತೆ ಸೌಂಡ್ ನೋಡ್ಬೋದು. ನಿಮಗೇನಾದರೂ ಬೇಕಂದರೆ ಈ ವೈರ್ಲೆಸ್ ಮೈಕ್ನ ಲಿಂಕ್ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ನಿಮಗೆ ನಾನು ಡೈರೆಕ್ಟಾಗಿ ಲಿಂಕ್ ಅನ್ನೋದು ಶೇರ್ ಅನ್ನೋದು ಮಾಡ್ತೀನಿ. ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ನಿಮಗೆ. ಇದು ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ 700 800 ಅಷ್ಟೇ ಆಗಿರುತ್ತೆ. ಸೊ ನೀವೇನಾದರೂ ಜಾಸ್ತಿ ಬಡ್ಜೆಟ್ ಹಾಕ್ದಂಗೆ ಜಸ್ಟ್ ಅಂಡರ್ 1000ಅಲ್ಲಿ ನೀವೇನಾದರೂ ಯಾವುದಾದ್ರೊಂದು ಮೈಕ್ ವೈರ್ಲೆಸ್ ತಗೋಬೇಕಂತ ಅಂದ್ಕೊಂಡಿದ್ರೆ ಇದು ನಿಮಗೆ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಸೊ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ. ನಿಮ್ಗೇನಾದರೂ ಬೇಕಂತೆ ಲಿಂಕ್ ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕನ್ನು ಶೇರ್ ಮಾಡ್ತೀನಿ.
ಓಕೆ ಗೈಸ್, ನಾನು ನಿಮಗೆ ಇವಾಗ ಈ ಪ್ರಾಡಕ್ಟ್ ಬಗ್ಗೆ ಜಸ್ಟ್ ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಕೊಡಬೇಕು ಅಂತ ನನ್ನ ಸ್ಟೈಲಲ್ಲಿ ನಾನು ಕೊಟ್ಟೆ. ನಿಮ್ಮ ಸ್ಟೈಲಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ನೀವು ಒಂದು ವೀಡಿಯೋ ಅಂದರೆ ರೀಲ್ನ ಕ್ರಿಯೇಟ್ ಅನ್ನೋದು ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ, ಯೂಟ್ಯೂಬ್ ಚಾನಲಲ್ಲಿ ಕೂಡ ಪೋಸ್ಟ್ ಅನ್ನೋದು ಮಾಡ್ಬೋದು. ಅದಾದಮೇಲೆ ಫೇಸ್ಬುಕ್ಕಲ್ಲಿ ಕೂಡ ಪೋಸ್ಟ್ ಅನ್ನೋದು ಮಾಡ್ಬೋದು. ನೀವೇನಾದರೂ ಯಾವುದಾದ್ರೂ ಒಂದು ಪ್ರಾಡಕ್ಟ್ ರಿಲೇಟೆಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನೋದು ಮಾಡಿಬಿಟ್ಟು ಒಂದು ವೀಡಿಯೋ ಮಾಡ್ತಿರಲ್ವ, ಆ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತೀರಾ. ನೀವು ಡೈಲಿ ಒಂದು ವೀಡಿಯೋ ಮಾಡಿದ್ರು ಸಾಕು. ಒಂದು ವೀಡಿಯೋ ಮಾಡೋಕ್ಕೆ ಆ್ಯಂಡ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ನೀವೇನು ಮಾಡ್ತೀರಾ, ಡೈಲಿ ಒಂದೊಂದು ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಫೇಸ್ಬುಕ್ ಯೂಟ್ಯೂಬಲ್ಲಿ ಅಪ್ಲೋಡ್ ಅನ್ನೋದು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಇನ್ಸ್ಟಾಗ್ರಾಮ್ ಮಾತ್ರ ತಗೊಳ್ಳೋಣ. ಇನ್ಸ್ಟಾಗ್ರಾಮಲ್ಲಿ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಅನ್ನೋದು ಮಾಡ್ತೀರಾ. ನಿಮ್ಮ ಹತ್ರ ಏನಾದರೂ 5K to 10K ಫಾಲೋವರ್ಸ್ ಇದ್ದರು ಇನ್ಸ್ಟಾಗ್ರಾಮಲ್ಲಿ, ಒಂದು ವೀಡಿಯೋಗೆ ಒಂದು 20,000 ವ್ಯೂಸ್ ಬಂದರು. ಸೊ 30 into 20,000 ಅಂದರೆ ನಿಮಗೆ ಮಂತ್ಲಿ 6 lakh ವ್ಯೂಸ್ ಅನ್ನೋದು ಬರುತ್ತೆ. 6 lakh ವ್ಯೂಸಲ್ಲಿ 0.1% ಮೆಂಬರ್ಸ್ನ ನಿಮ್ಮ ಪ್ರಾಡಕ್ಟು ಇಷ್ಟ ಆಗಿಬಿಟ್ಟು ಆ ಪ್ರಾಡಕ್ಟ್ ಏನಾದರೂ ಪರ್ಚೇಸ್ ಮಾಡಿದ್ರೆ 600 ಮೆಂಬರ್ಸ್ ಪರ್ಚೇಸ್ ಅನ್ನೋದು ಮಾಡ್ತಾರೆ. 6 lakhಲ್ಲಿ 1% ಅಲ್ಲ, ಜಸ್ಟ್ 0.1% ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಆ ಪ್ರಾಡಕ್ಟ್ನ ಪರ್ಚೇಸ್ ಅನ್ನೋದು ಮಾಡ್ತಾರೆ. ಅವಾಗ ಎಷ್ಟಾಯಿತು, 600 ಮೆಂಬರ್ಸ್ನ ಪರ್ಚೇಸ್. ಓಕೆ ಗೈಸ್, ಜಸ್ಟ್ ಏನೂ ಇಲ್ಲ. ಏನಪ್ಪ ಅಂದರೆ ಇವಾಗ ನಾನು ಈ ಪ್ರಾಡಕ್ಟ್ ಬಗ್ಗೆ ವೀಡಿಯೋ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತೀನಿ. ಸೊ ನಿಮ್ಗೆ ಯಾವ್ದು ಬೇಕು ಪ್ರಾಡಕ್ಟು, ಫಾರ್ ಎಕ್ಸಾಂಪಲ್ ಬಟ್ಟೆ ಆಗಿರಲಿ, ಮನೆಯಲ್ಲಿ ಫರ್ನಿಚರ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸಸ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ನೀವು ವೀಡಿಯೋಸ್ನ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಅನ್ನೋದು ಮಾಡ್ತೀರಾ. ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸಾಕು. ಪ್ರತಿಯೊಂದಕ್ಕೂ ಒಂದು 20,000 ವ್ಯೂಸ್ ಬಂದರು. ಮಂತ್ಲಿ ಎಷ್ಟಾಗುತ್ತೆ, 30 ವೀಡಿಯೋಸ್ಗೆ 6 lakh ವ್ಯೂಸ್ ಅನ್ನೋದು ಬರುತ್ತೆ. ಜಸ್ಟ್ ಆವ್ರೇಜ್ ಆಗಿ ತಗೊಳ್ಳೋಣ ನಾವು, ಓಕೆನಾ. 6 lakhಲ್ಲಿ 0.1% ಬೇಡ, 0.1% ಮೆಂಬರ್ಸು ಆ ಪ್ರಾಡಕ್ಟ್ ಮೇಲೆ ಲಿಂಕ್ನ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಸೊ ಪರ್ಚೇಸ್ ಅನ್ನೋದು ಮಾಡಿದ್ರೆ ಎಷ್ಟು, 600 ಮೆಂಬರ್ಸು ಈ ಪ್ರಾಡಕ್ಟ್ನ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನೋಡ್ತಾರೆ. 600 ಮೆಂಬರ್ಸಲ್ಲಿ 600 ಪ್ರತಿಯೊಬ್ಬರು ಒಂದು 400 ರುಪೀಸ್ನ ಸ್ಪೆಂಡ್ ಮಾಡಿದ್ರು ಎಷ್ಟಾಯಿತು, 240 ರೂಪೀಸ್ ಆಗುತ್ತೆ. ಈ 240 ರೂಪೀಸಲ್ಲಿ ನಮಗೆ ಜಸ್ಟ್ ಒಂದು 5% ಕಮಿಷನ್ ಅನ್ನೋ ಸಿಕ್ಕೋದು ಎಷ್ಟು, 12,000ವರೆಗೂ ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು, ಓಕೆನಾ. ಓಕೆ ಗೈಸ್, ನೀವು ಡೈಲಿ ಒಂದು 20 ಮಿನಿಟ್ಸ್ ಸ್ಪೆಂಡ್ ಮಾಡಿಬಿಟ್ಟು ಒಂದು ವೀಡಿಯೋ ಕ್ರಿಯೇಟ್ ಅನ್ನೋದು ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಸೊ ಈ ಥರ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿಬಿಟ್ಟು ಆರಾಮಾಗಿ 10 to 20K ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ ಅನ್ನೋದು ಮಾಡ್ಕೋದು. ನೀವು ಜಸ್ಟ್ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಐತಲ್ಲ, ಪಾರ್ಟ್ ಟೈಮ್ ಆಗಿ ತೊಗೊಂಡು ಮಾಡಿದ್ರು ನಿಮಗೆ ಆರಾಮಾಗಿ 10 to 20,000ವರೆಗೂ ಅರ್ನಿಂಗ್ ಅನ್ನೋದಾಗುತ್ತೆ. ಸೊ ನೀವೇನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದು ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಇದು ಎಕ್ಸ್ಟ್ರಾ ಪೇ ಐತಲ್ಲ, ಇಂಥ ಅಪ್ಲಿಕೇಶನ್ ಇನ್ನೂ ಲಾಟ್ ಆಫ್ ಐತೆ. ನಿಮ್ಗೇನಾದರೂ ಇನ್ನೂ ಆ ಅಪ್ಲಿಕೇಶನ್ಸ್ ಬಗ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿಲ್ವಾ, ಆ ಅಪ್ಲಿಕೇಶನ್ಸ್ ಬಗ್ಗೆ ವೀಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತೀನಿ. ನಾನು ಆ ಅಪ್ಲಿಕೇಶನ್ಸ್ ಬಗ್ಗೆ ಕೂಡ ವೀಡಿಯೋ ಅನ್ನೋದು ಮಾಡ್ತೀನಿ. ಇನ್ನೂ ಒಂದು 3-4 ಅಪ್ಲಿಕೇಶನ್ಸ್ ಐತೆ ಈ ಥರನೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡೋದು. ಸೊ ಅವೆಲ್ಲದರಲ್ಲೂ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದರಲ್ಲಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿಬಿಟ್ಟು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ನಿಮಗೆ ಯಾವ್ದು ಬೆಸ್ಟ್ ಅನ್ನುತ್ತೋ ಅದು ಚೂಸ್ ಅನ್ನೋದು ಮಾಡ್ಬೋದು. ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಪ್ರತಿಯೊಂದು ನಾನು ವೀಡಿಯೋ ಮಾಡ್ತೀನಲ್ಲ, ಪ್ರತಿಯೊಂದು ಜೆನ್ಯೂನ್ ಅಪ್ಲಿಕೇಶನ್ಸೇ ಇರ್ತವೆ. ಓಕೆ ಗೈಸ್, ಈ ಥರ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮುಖಾಂತರ ಮನೆಯಲ್ಲೇ ಕೂತ್ಕೊಂಡು ಒಂದು ಮೊಬೈಲ್ ಇದ್ದರೆ ಸಾಕು, ನೀವು ಆರಾಮಾಗಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿರಿ ಸಾಕು, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಇದು ಗೈಸ್ ಇದನ್ನ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಸ್ ನಾಳೆ ಬೈ ಬೈ, ಟೇಕ್ ಕೇರ್.